ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಕಾರ್ಯಕ್ರಮದಲ್ಲಿ ಅವಾರ್ಡ್ಗಳನ್ನು ಕೊಡಲಾಗ್ತಾ ಇದೆ. ವೈದ್ಯರನ್ನು ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ, ಅವರ ಕಾರ್ಯವನ್ನು ಗುರುತಿಸಿ ವೈದ್ಯರತ್ನ ಅನ್ನುವಂಥ ಅವಾರ್ಡನ್ನು ಕೊಡಲಾಗ್ತಾ ಇದೆ. ಇನ್ನು ಈ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರುವಂಥ ಹಂಪನಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬಿಜಾಪುರದಿಂದ ಬಂದಿದ್ದಾರೆ. ಅವರಿಗೆ ವೈದ್ಯರತ್ನ ಅವಾರ್ಡನ್ನು ಕೊಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಹೇಗೆ ಅನ್ನಿಸ್ತಾ ಇದೆ, ಜೊತೆಗೆ ಅವರ ಜರ್ನಿ ಹೇಗಿತ್ತು, ಅದರ ಜೊತೆಯಲ್ಲಿ ಈಗ ವೈದ್ಯರತ್ನ ಅವಾರ್ಡ್ ಪಡ್ಕೊಂಡಿರೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ, ಬನ್ನಿ ಅವ್ರಿಗೆ. ಹಾಯ್ ಡಾಕ್ಟರ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತಾ ಇದೆ ವೈದ್ಯರತ್ನ ಅನ್ನುವಂಥ ಒಂದು ಅವಾರ್ಡ್ ನಿಮಗೆ ಸಿಗ್ತಾ ಇದೆ, ಈ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗುತ್ತೆ, ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸುತ್ತೆ. ಹೌದು, ಏನೋ ಒಂದು ನಮ್ಮನ್ನು ರೆಕಗ್ನೈಸ್ ಮಾಡಿ ತಗೊಂಡು ಸೆಕೆಂಡ್ ಆಫ್ ಮೋಟಿವೇಶನ್. ಓಕೆ. ಸೊ ಆ ಮೋಟಿವೇಶನ್ ಜೊತೆಗೆ ನಿಮ್ಮ ಸೇವೆ ಮುಂದುವರಿಯಲಿ. ಯಾವ ರೀತಿ ಸ್ಟಾರ್ಟ್ ಆಗಿದ್ದು ನಿಮ್ಮ ಜರ್ನಿ? ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸಾಗಿತ್ತಾ ಅಥವಾ ಹಾಗೆ ಆಗೋಯ್ತಾ? ಇದು ನಮ್ಮ ತಂದೆ ತಾಯಿ ಕನಸು ಆಗಬೇಕು ಅಂತ, ಓಕೆ. ಅದಕ್ಕೋಸ್ಕರ ನಾನು ಬಂದೆ. ಓಕೆ. ಸೊ ತಂದೆ ತಾಯಿಯ ಕನಸಿನಂತೆ ನೀವು ಡಾಕ್ಟರ್ ಆದ್ರಿ, ಈಗ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಷ್ಟು ವರ್ಷಗಳ ಜರ್ನಿ? ಇದನ್ನು 10 ವರ್ಷದಿಂದ ನಾನು ಸೇವೆ ಮಾಡ್ತೀನಿ. ಓಕೆ. ಮುಂಚೆ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಿದ್ದೆ ಒಂದು 2-3 ವರ್ಷ. ಆಮೇಲೆ ಈಗ ನನ್ನದೇ ಆದ ಒಂದು ಜನನಿ ಮಲ್ಟಿಸ್ಪೆಷಲ್ ಅಂತ ಓಕೆ. ಏನಿದೆ ಸರ್? ವಿಜಯಪುರದಲ್ಲಿ ಜಲನಗರದಲ್ಲಿದೆ. ಓಕೆ. ಮೇನ್ ಫೋಕಸ್ಸು ಮದರ್ ಆ್ಯಂಡ್ ಚೈಲ್ಡ್ಗೋಸ್ಕರ ಮಲ್ಟಿಸ್ಪೆಷಲ್ ಸೆಟಪ್ ಮಾಡಬೇಕು. ಅಲ್ಲೆಲ್ಲ ಹೈಯರ್ ಪ್ರೆಗ್ನೆನ್ಸಿಗೋಸ್ಕರ ಎಲ್ಲ ಒಳ್ಳೆಯ ಆ ಭಾಗದಲ್ಲಿ ವಿಜಯಪುರ ಅನ್ನುವಂಥದ್ದು ಬೆಂಗಳೂರಿಗೆ ವಿಜಯಪುರಕ್ಕೆ ಬಹಳ ಅಜಗಜಾಂತರ ವ್ಯತ್ಯಾಸ ಹೊಸದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ. ಯಾಕಂದರೆ ಇಲ್ಲಿನ ರೀತಿಯಲ್ಲಿ ಅಲ್ಲಿನ ಯೋಚನೆ ಇರೋದಿಲ್ಲ, ಅಥವಾ ಅಲ್ಲಿ ಕೊಡ್ತಾ ಇರುವಂಥ ಫೆಸಿಲಿಟಿಗಳಾಗಿರ್ಬೋದು ಎಲ್ಲವೂ ಕೂಡ ವಿಭಿನ್ನ ಆಗಿರಬಹುದು. ಸೊ ಅಲ್ಲೇನಾದರೂ ಕಾಂಪ್ಲಿಕೇಶನ್ಸ್ ಅಂತ ಅಥವಾ ಆ ರೀತಿ ಏನಾದರೂ ಡಿಫ್ರೆನ್ಸಸ್ ಇದೆಯಾ? ಇನ್ಫ್ಯಾಕ್ಟ್ ಎಲ್ಲ ಸೌಲಭ್ಯ ಸಿಗಲಿ. ಆಮೇಲೆ ನಾನು ಲ್ಯಾಪ್ರೋಸ್ಕೋಪಿಯಲ್ಲಿ ಫೆಲೋಶಿಪ್ ಮಾಡಿದ್ದೀನಿ, ಫರ್ಟಿಲಿಟಿಯಲ್ಲಿ ಫೆಲೋಶಿಪ್ ಮಾಡಿದ್ದೀನಿ. ನಾನು ಹುಟ್ಟೂರು ವಿಜಯಪುರ, ಅದಕ್ಕೋಸ್ಕರನೇ ನಾನು ಬೇರೆ ಕಡೆ ಎಲ್ಲ ಕಡೆ ಅಪಾರ್ಚುನಿಟೀಸ್ ಇದ್ದವು. ನನ್ನ ತಂದೆ ತಾಯಿ ಆಸೆ ಅಂತೆ ನಾನು ವಿಜಯಪುರದಲ್ಲಿ ಅಲ್ಲಿ ಇದೆಲ್ಲ ಸೇವೆಗಳನ್ನು ಕೊಡಬೇಕು, ಅಲ್ಲಿ ನಾನು ವಿಜಯಪುರದಲ್ಲಿ ಈ ಥರ ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸನ್ನೆಲ್ಲ ಕೊಡಬೇಕು ಅಂತ ನಾನು ಶುರು ಮಾಡಿದೆ. ಓಕೆ. ತಂದೆ ತಾಯಿಯ ಆಸೆಯಂತೆ ಅದೇ ರೀತಿ ಮುಂದುವರಿತಾ ಇದೆ, ಈ ಸೇವೆ ಇದೇ ರೀತಿ ಮುಂದುವರಿಲಿ. ಜೊತೆಗೆ ಈಗ ವೈದ್ಯರತ್ನ ಅನ್ನುವಂಥ ಅವಾರ್ಡ್ ಸಿಕ್ಕಿದೆ. ಇಂಥ ಒಂದಷ್ಟು ಅವಾರ್ಡ್ಗಳು, ಮತ್ತಷ್ಟು ಮಗದಷ್ಟು ಅವಾರ್ಡ್ಗಳು ನಿಮ್ಮನ್ನು ಅರಸಿ ಬರಲಿ. ಅದರ ಜೊತೆಯಲ್ಲಿ ನಿಮ್ಮ ಈ ಸೇವೆ, ಅದರ ಜೊತೆಯಲ್ಲಿ ಊರಿನ ಜನರಿಗೆ ಸಹಾಯ ಮಾಡುವಂಥ ಗುಣ ಇದೆಯಲ್ಲ, ಅದು ಹಾಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ದಿ ಶೋ. ಆ್ಯಂಡ್ ನೀವು ಇಲ್ಲಿರೋದಕ್ಕೆ, ನಿಮಗೆ ಈ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇರೋದಕ್ಕೂ ಕೂಡ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಡಾಕ್ಟರ್ ಹಂಪನಗೌಡ ಪಾಟೀಲ್. ಡಾಕ್ಟರ್ ಹಂಪನಗೌಡ ಪಾಟೀಲ್. ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್. ಹುಟ್ಟಿದೂರು ವಿಜಯಪುರವೇ ನನ್ನ ವೈದ್ಯಕೀಯ ಸೇವಾ ಕ್ಷೇತ್ರ ಎನ್ನುತ್ತಿರುವ ಇವರು ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್. ಕಳೆದ 10 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರೋ ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರ ತಂದೆ ಶ್ರೀ ನಾನಾಗೌಡ ಎನ್ ಪಾಟೀಲ್, ತಾಯಿ ಶ್ರೀಮತಿ ಭಾರತಿ ಎನ್ ಪಾಟೀಲ್. ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರು ಓದಿದ್ದು MBBS, MS, ಫೆಲೋ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿ. ಮುಂಬಯಿಯ ಡಾಕ್ಟರ್ ಪ್ರಶಾಂತ್ ಹಾಗೂ ಡಾಕ್ಟರ್ ಸಚಿನ್ ಕುಲಕರ್ಣಿ ಅವರ ಬಳಿ ಪ್ರಾಕ್ಟೀಸ್ ಅನ್ನು ಆರಂಭಿಸಿದ ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರು ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇನ್ಫರ್ಟಿಲಿಟಿ IVFನ ಸ್ಪೆಷಲಿಸ್ಟ್. ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರು ಜನನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ 15,000ಕ್ಕೂ ಹೆಚ್ಚು ಮಂದಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ. ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ಸ್, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಂಗಳು, ಜನನಿ ಫೌಂಡೇಶನ್ ಹಾಗೂ ರೋಟರಿ ಬಿಜಾಪುರ ನಾರ್ತ್ IMF ಮೂಲಕ ಫ್ರೀ ಹೆಲ್ತ್ ಕ್ಯಾಂಪ್ಗಳು, ಹೀಗೆ ವಿವಿಧ ಸೇವಾ ಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿರೋ ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರಿಗೆ
TOI ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ಸ್ಗಳಂತಹ ಪ್ರತಿಷ್ಠಿತ ಸನ್ಮಾನಗಳು ಹುಡುಕಿ ಬಂದು ಮುಡಿಗೇರಿವೆ. ಡಾಕ್ಟರ್ ಹಂಪನಗೌಡ ಎನ್ ಪಾಟೀಲ್ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2025 ನೀಡಿ ಸನ್ಮಾನಿಸುತ್ತಿದೆ.